ನೀರು ಬದಾಮಿ ಅಂತ ಹೇಳಿ. ಆ್ಯಕ್ಚುಲಿ ನಮ್ಮದು ಫಸ್ಟ್ ಟೈಮ್ ಇದೊಂದು ಪ್ರಯತ್ನ ಮಾಡಿದ್ವಿ. ಆ್ಯಕ್ಚುಲಿ ಒಂದು ಟೀಮ್ ಆಗಿ ಕೆಲಸ ಮಾಡಿದ್ವಿ, ಪಾಠಶಾಲೆ ಅಂತ ಹೇಳಿ. ಆ್ಯಕ್ಚುಲಿ ಇದೆಲ್ಲ ಶೂಟಿಂಗ್ ಬಂದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆದಿರೋದು, ಹುಬ್ಳಿ ಮತ್ತು ಹತ್ತತ್ರದಲ್ಲೇ ನಡೆದಿರೋದು. ಮುಖ್ಯ ಪಾತ್ರಧಾರಿಯಾಗಿ ಶರ್ವರಿ ಅಂತ ಹೇಳಿ 777 ಚಾರ್ಲಿಯಲ್ಲಿ ಮಾಡಿರೋ ಒಂದು ಮಗು, ಮತ್ತು ಇನ್ನೊಂದು ಮೇಷ್ಟ್ರ ಕ್ಯಾರೆಕ್ಟರ್ ಬಂದು ರಾಜು ಗಡ್ಡಿ ಅಂತ ಹೇಳಿ. ಸೊ ಮೊದಲನೇ ಪ್ರಯತ್ನದಲ್ಲಿ ನಾವು ಒಂದು ಕೆಲಸ ಮಾಡಿದ್ವಿ. ಟೆಕ್ನಿಕಲಿ ನಾನು ಒಪ್ಕೋತೀನಿ, ಸ್ವಲ್ಪ ಕಷ್ಟಪಟ್ಟಿದ್ದು ಫಸ್ಟಿಗೆ. ಮತ್ತು ಮುಂದೆ ಒಂದು ಚೆನ್ನಾಗಿ ಕೆಲಸ ಮಾಡೋಣ ಅಂತೇಳಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಆಲ್ರೆಡಿ ಒಂದಿಷ್ಟು ಸ್ಕೂಲಲ್ಲಿ ನಾನು ಇದನ್ನು ಸಿನಿಮಾ ತೋರಿಸಿದ್ದೀನಿ. ಒಂದು 10,000 ಸ್ಟೂಡೆಂಟ್ಸಿಗೆ ನಾನು ಆಲ್ರೆಡಿ ಇದನ್ನು ಸಿನಿಮಾ ತೋರಿಸಿದ್ದೀನಿ ನಮ್ಮ ಭಾಗದ ಕಡೆ, ಹುಬ್ಳಿ ಮತ್ತು ನಾರ್ತ್ ಕರ್ನಾಟಕ ಭಾಗದಲ್ಲಿ. ಸೊ ಇನ್ನೂ ಮುಂದೆ ಒಂದು ಸ್ವಲ್ಪ ತೋರಿಸ್ಬೇಕಂತೇಳಿ ನಾನು ಇದನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈಗ ಬಂದಿರೋ ಒಪಿನಿಯನ್ ಇನ್ನೂ ನಮಗೇನೋ ಒಂದು ಮಾಡ್ಬೇಕು ಅನ್ನಿಸ್ತಾ ಇತ್ತು. ಇವಾಗ ಸಿನಿಮಾ ನೋಡಿದ ಮೇಲೆ ಗೊತ್ತಾಯಿತು ಏನು ನಾವು ತಪ್ಪು ಮಾಡಿದ್ವಿ, ಅದನ್ನು ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಅಂತೇಳಿ. ಒಂದು ಉಪರಿ ಅಂತ ಇದೊಂದು ಸ್ಪಿರಿಚುವಲ್ ಥ್ರಿಲ್ಲರ್ ಕಥೆ. ನೀವೆಲ್ಲ ನೋಡಿರೋ ಅಂದ್ಕೊತೀನಿ. ಇದರಲ್ಲಿ ಸುಮಾರು ವಿಷಯಗಳನ್ನ ಅಳವಡಿಸ್ಕೊಂಡಿದ್ದೀವಿ. ಕ್ರಿಯೇಟಿವಿಟಿ ಜೊತೆಗೆ ಒಂದು ಕಲ್ಚರ್ನ ಯೂಸ್ ಮಾಡಿಕೊಂಡು ಆ ಕಲ್ಚರ್ನ ಕ್ರಿಯೇಟಿವಿಟಿಲಿ ಹೆಂಗೆ ತೋರಿಸ್ಬೋದು ಅಂತ ಅದರಲ್ಲಿ ಒಂದು ಕಥೆ ಹೇಳಕೊಟ್ಟಿದ್ದೀವಿ. ಅಂದರೆ ಪ್ರಪಂಚ ಹೆಂಗೆ ಕೊನೆಗೊಳ್ಬೋದು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಒಂದು ಎಲ್ಲ ಅಂದರೆ ತ್ರೇತಾಯುಗದಿಂದ ದ್ವಾಪರ ಯುಗ, ಇವಾಗ ಬಂದಿರೋ ಕಲಿಯುಗ, ಈ ಯುಗಗಳಿಂದ ಎಲ್ಲ ಬದಲಾಗಿ ನಮ್ಮ ಮನುಷ್ಯರ ನಡವಳಿಕೆ ಎಲ್ಲವನ್ನು ಒಗ್ಗೂಡಿಸಿಕೊಂಡು ಮಾಡಿರೋಂಥ ಒಂದು ಕಿರುಚಿತ್ರನೇ ಉಪರಿ. ಎಲ್ಲ ನೋಡಿದ್ರ ಅನ್ಕೊಂತೀನಿ. ಆಕ್ಚುಲಿ ಇವರು ಸಿನಿಮಾದ ನಾಯಕ ನಟರು ಅಜಯ್ ಭಂಡಾರಿ ಅಂತ. ಆಕ್ಚುಲಿ ನಾವು ಒಂದು ಶಾರ್ಟ್ ಫಿಲಮಲ್ಲಿ ಬಾಡಿ ಡಬಲ್ ಮಾಡಿದ ಒಂದು ಯಾವ್ದಾದ್ರು ಶಾರ್ಟ್ ಫಿಲಮ್ ಇದ್ರೆ ಇದೆ. ಇವರು ಇಲ್ದಿರೋ ಟೈಮಲ್ಲಿ ನಾನು ಇವ್ರಿಗೆ ಒಂದು ಪೊಸಿಷನ್ ಎಲ್ಲ ಕೊಡ್ತಾ ಇದ್ದೆ, ಮತ್ತು ಬಾಡಿ ಡಬಲ್ ಕ್ಯಾರೆಕ್ಟರ್ ನಾನೇ ಮಾಡಿರೋದು ಇವ್ರದ್ದು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಕ್ಚುಲಿ ನೀವು ಇನ್ನೊಂದ್ಸಲ ಕ್ಲಾರಿಫಿಕೇಷನ್ಗೋಸ್ಕರ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ ಇನ್ನೊಂದ್ಸಲ. ತುಂಬ ಅಂದರೆ ಡೀಟೇಲಿಂಗ್ ವರ್ಕ್ ಕಾಣಿಸುತ್ತೆ ನಿಮಗೆ. ಒಂದು ರಿವ್ಯೂ ಅಂದರೆ ಯಾರೋ 4 ಜನ ಮಾತು ಕೇಳ್ಕೊಂಡು ಕೊಡೋ ಬದಲು ನಿಮ್ಗೆ ಅನಿಸಿದ ರಿವ್ಯೂನ ನೀವೇ ಒಂದು ಜೆನ್ಯೂನ್ ಆಗಿ ನೀವೇ ಹಾಕ್ತೀರಾ ಕಮೆಂಟ್ ಬಾಕ್ಸ್ಗೆ ಹೋಗಿ. ಅಷ್ಟೊಂದು ಚೆನ್ನಾಗಿ ಮೂಡಿ ಬಂದಿದೆ ಉಪರಿ ಸಿನಿಮಾ. ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಚೆನ್ನಾಗಿ ಅನಿಸ್ತಾ? ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆಯಾ? ನನ್ನ ಹೆಸರು ಕಾರ್ತಿಕ್ ಅಂತ, ನಾನು ಡೈರೆಕ್ಷನ್ ಟೀಮು. ಸಾಕ? ನನ್ನ ಹೆಸರು ಕಾರ್ತಿಕ್, ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ ನಾನು. ಇನ್ನೂ 4-5 ಜನ ಹುಡುಗರಿದ್ದರು, ಅವರು ಕೆಲವು ಪ್ರಾಬ್ಲಮಿಂದ ಬರೋಕ್ಕಾಗಲಿಲ್ಲ. ಪ್ರಸನ್ನ ಸರ್ ಅಂತ ಬ್ಲಿಂಕ್ ಮಾಡಿರೋಂಥ ಪ್ರಸನ್ನ ಸರ್ ಇದಕ್ಕೂ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದು. ಬ್ಲಿಂಕಿಂಗ್ ಮಾಡಿದವರು ಇದಕ್ಕೂ ಮಾಡಿದ್ದು. ವಿಜುವಲ್ಸ್ ಎಲ್ಲ ಹೇಗೆ ಅನಿಸ್ತು ಮತ್ತು ಮ್ಯೂಸಿಕ್ ಎಲ್ಲ ನಿಮಗೆ? ನನ್ನ ಹೆಸರು ಶಂಕರನ ಒಡೆಯರ್ ಅಂತೇಳಿ. ನಾನು ಮೂಲತಃ ಬಂದು ಉತ್ತರ ಕನ್ನಡದವನು. ನಾನು ರಂಗಭೂಮಿ ಕಲಾವಿದ ಹಾಗೂ ಸಿನಿಮಾ ಕಲಾವಿದ. ಜೊತೆಗೆ ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಆಗಿ, ಜೊತೆಗೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಕೆಲಸ ಮಾಡ್ತಾಯಿದ್ದೀನಿ ಇವಾಗಲೂ. ಆಮೇಲೆ ದ್ವಿತೀಯ ಅಂತ ಒಂದು ಶಾರ್ಟ್ ಫಿಲ್ಮಲ್ಲಿ ಅದ್ರಿಗೆ ನಿರ್ದೇಶನ ಹಾಗೂ ನಟನೆ ಮಾಡಿದ್ದೀನಿ. ಇದರ ನಿರ್ಮಾಣ ಬಂದು ನಮ್ಮ ತಂದೆ ತಾಯಿನೇ ಮಾಡಿರೋದು. ಇದರ ಕೋ ಪ್ರೊಡ್ಯೂಸರ್ ಬಂದು ಜೀವನ್ ಫರ್ನಾಂಡಿಸ್ ಅಂತ ಹೇಳಿ, ಹಾಗೂ ಸ್ವರೂಪ್ BG ಅಂತ ಮಾಡಿದ್ದಾರೆ. ಹಾಗೂ ದ್ವಿತೀಯ ಶಾರ್ಟ್ ಫಿಲ್ಮ್ ಕತೆ ಮತ್ತು ಡೈಲಾಗ್ ರೈಟಿಂಗ್ ಬರ್ತಿರೋದು ಪ್ರಸಾದ್ ಇಂಗಳಿಗೆ ಅಂತ. ಅವ್ರು ಇಲ್ಲೇ ಇದ್ದಾರೆ, ಮಾತಾಡ್ತಾರೆ. ನಮಸ್ತೆ, ನನ್ನ ಹೆಸರು ಪ್ರಸಾದ್ ಇಂಗಳಿಗೆ ಅಂತ. ಈ ದ್ವಿತೀಯ ಸಿನಿಮಾದ ಕತೆ ಮತ್ತು ಡೈಲಾಗ್ಸನ್ನ ಬರೆದಿದ್ದೇನೆ. ನನಗೆ ಒಂಥರ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು. ಈ ಕತೆನ ನಾನು ನ್ಯೂಸ್ ಪೇಪರ್ ಮತ್ತು ಪ್ರಜಾವಾಣಿ ನ್ಯೂಸ್ ಪೇಪರ್ ಜಾಸ್ತಿ ಓದ್ತಿದ್ನಲ್ಲ, ಅವಾಗೆಲ್ಲ ಈ ಥರ ಆತ್ಮಹತ್ಯೆಗಳು ಮತ್ತು ಈಗ ಈ ಥರ ನೆಗೆಟಿವ್ ಈ ಥರ ಮೈಂಡ್ಸೆಟ್ ಇರೋದು, ಆ ಥರ ಎಲ್ಲ ನ್ಯೂಸ್ಗಳು ಜಾಸ್ತಿ ಓದ್ತಾ ಇದ್ದೆ. ಹಾಗಾಗಿ ಯಾವ ರೀತಿ ಮನಸ್ಸು ನಮ್ಮ ಮೇಲೆ ಪರಿವರ್ತನೆಗೊಳ್ಳುತ್ತೆ, ಬಾಹ್ಯ ಮನಸ್ಸು, ಸುಪ್ತ ಮನಸ್ಸು ಅಂತ 2 ಮನಸ್ಸು ಇರುತ್ತಲ್ಲ, ಅವು ಯಾವ ಥರ ಮನುಷ್ಯನ ಆಲೋಚನೆಗಳನ್ನು ಇದು ಮಾಡುತ್ತೆ ಅಂತಂದು ಅದು ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ನನ್ನ ತಲೆಯಲ್ಲಿ ಒಂದು ಕತೆ ಬಂತು. ಅದನ್ನು ನಾವು ಈ ದ್ವಿತೀಯ ಸಿನಿಮಾದಲ್ಲಿ ನಾನು ಡ್ಯುಯಲ್ ಕ್ಯಾರೆಕ್ಟರಲ್ಲಿ ಮಾಡಿದ್ದೀನಿ, ಒಂದು ಪಾಸಿಟಿವ್ ಮತ್ತು ಒಂದು ನೆಗೆಟಿವ್ ಶೇಡಲ್ಲಿ. ಆ ಮೂವಿ ಬಗ್ಗೆ ಕೇಳಿದಾಗ, ಸ್ಕ್ರಿಪ್ಟ್ ಓದಿದಾಗ ಒಳ್ಳೆ ರೀತಿಯಾಗಿ ಅನ್ನಿಸ್ತು. ಅಂದರೆ ಇವಾಗಿನ ಯುವ ಜನತೆ ಹೆಂಗೆ ಅಂದರೆ ಏನಾದರೂ ಆಗಿಬಿಟ್ರೆ ನೆಗೆಟಿವ್ ಥಾಟ್ಸಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಡಿಪ್ರೆಷನ್, ಆ್ಯಂಗ್ಸಿಟಿ ಅದೆಲ್ಲ ನಾವು ಡೈಲಿ ನ್ಯೂಸ್ ಪೇಪರಲ್ಲಿ, ನ್ಯೂಸ್ಗಳಲ್ಲಿ ಎಲ್ಲ ಕಡೆ ನೋಡ್ತಾ ಇರ್ತೀವಿ. ಸೊ ಅದಕ್ಕೆ ಅವ್ರಿಗೆಲ್ಲ ಒಂದು ಮೋಟಿವೇಶನ್ ಸಿಗಲಿ, ಅವರು ಅದರಿಂದ ಆಚೆ ಬಂದು ಜಗತ್ತು ಇನ್ನೂ ಸುಂದರವಾಗಿದೆ ಅಂತ ನೋಡಲಿ ಅನ್ನೋ ಕಾರಣಕ್ಕೆ ಈ ಸಿನಿಮಾ ಮಾಡಿದ್ವಿ. ತುಂಬ ಖುಷಿಯಾಯಿತು ಕೆಲಸ ಮಾಡಿ. ಥ್ಯಾಂಕ್ ಯು. ಹಾಗೆ ಇದರ ಕಲರಿಂಗ್ ಮಾಡಿದವರು ಇಲ್ಲೇ ಶಿವಕುಮಾರ್ ಸರ್ ಇದ್ದಾರೆ.
ಥೀಮ್ಗಳೆಲ್ಲ ತುಂಬ ಡಿಫ್ರೆಂಟ್ ಆಗಿತ್ತು. ಆ ಥೀಮ್ನ ಅಚೀವ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡಿದ್ವಿ. ಸೊ ನೋಡಿದ್ದೀರಾ ನೀವೆಲ್ಲ ಚೆನ್ನಾಗಿ ಮಾಡಿದ್ವಿ, ಎಲ್ಲರೂ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವು ನೋಡಿ ಹಾಗೆ ಈ ದಿನ ನಮ್ಮ ಸ್ನೇಹಿತರಾದಂಥ ಜಗನ್ನಾಥ್ ರಾವ್ ಅವರು VK ಸ್ಟುಡಿಯೋಸನ್ನು ಸಂಸ್ಥೆಯ ಮುಖಾಂತರ ಎಲ್ರಿಗೂ ಕನ್ನಡ ಕಿರುಚಿತ್ರ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ತುಂಬ ಧನ್ಯವಾದಗಳು. ಅದರಲ್ಲಿ ವಿಶೇಷವಾಗಿ ಗುಬ್ಬಚ್ಚಿಗಳು ಅನ್ನೋ ಒಂದು ಶಾರ್ಟ್ ಮೂವಿ ಕೂಡ ಪ್ರದರ್ಶನ ಮಾಡಿಸಿದ್ದಾರೆ. ಅದರಲ್ಲಿ ನಾನು ಕೂಡ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಅದು ನೋಡಿದ್ಮೇಲೆ ತುಂಬ ಖುಷಿಯಾಯಿತು. ಇವೆಲ್ಲ ಶಾರ್ಟ್ ಮೂವೀಸ್ನಲ್ಲಿ ತುಂಬ ವ್ಯಾಲ್ಯೂಬಲ್ ಮೆಸೇಜಸ್ ಇರ್ತದೆ. ಇದನ್ನೆಲ್ಲರೂ ನೋಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತ ನನ್ನ ಕೋರಿಕೆ. ಧನ್ಯವಾದಗಳು. ಆ್ಯಂಡ್ ಸೊ ಎಲ್ಲ ಹೊಸ ಟೀಮ್ ಸೇರಿ ಒಂದು ಕಡಿಮೆ ಬಜೆಟಲ್ಲಿ ಏನು ಇಲ್ಲದೇ ಒಳ್ಳೆ ಕ್ವಾಲಿಟಿ ಕೊಡಬೇಕಂತ ಒಂದು ಸಿನಿಮಾ ಮಾಡಿದ್ವಿ. ಸೊ ಐ ಥಿಂಕ್ ಇವತ್ತು ನಾವು ಅದನ್ನ ಥಿಯೇಟ್ರಲ್ಲಿ ನೋಡ್ತಾ ಇದ್ದೀವಿ ಎಲ್ಲರೂ. ಸೊ ಇದಕ್ಕೆ ಸಪೋರ್ಟ್ ಮಾಡೋಂಥ ಎಲ್ಲ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇ ಲಡ್ಕಿ ಅಂತ ಮಾಡ್ತೀವಲ್ಲ, ಅದನ್ನು ಸ್ವಲ್ಪ ರಿವರ್ಸ್ ಮೋಡಿಂದ ತುಂಬ ಶೂಟ್ ಮಾಡೋದು ತುಂಬ ಟೈಮ್ ತಗೊಂಡು ತುಂಬ ಏನಂತೀವಿ ಕ್ರಿಯೇಟಿವ್ ಆಗಿ ಮಾಡೋಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡಿದ್ದು. ಸೊ ಬಟ್ ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿ ಬಂತು, ಖುಷಿ ಆಯಿತು. ಥಿಯೇಟರ್ ಪ್ಲೇ ಆಗಿರೋದು ನೋಡಿ ಇನ್ನೂ ತುಂಬ ಖುಷಿ ಆಗ್ತಿದೆ ನಮಗೆ. ಅಂದರೆ ಸರ್ ಅದು ರಿವರ್ಸ್ ಅಲ್ಲಿ ಹೇಳ್ತಾರೆ, ಸಾಂಗ್ ರಿವರ್ಸ್ ಇರುತ್ತೆ. ಶೂಟ್ ಮಾಡುವಾಗ ಸಾಂಗ್ ರಿವರ್ಸ್ ಹಾಕೊಂಡು ಶೂಟ್ ಮಾಡಿದ್ದು ನಾವು. ಇಡೀ ಸಾಂಗ್ ನೀವೇನು ಕೇಳಿದ್ದೀರಲ್ಲ, ಇದೀಗ ನಾರ್ಮಲಾಗಿ ಕೇಳೋ ಸಾಂಗ್ ನೀವು ಸ್ಟ್ರೈಟಾಗಿ ಕೇಳಿದ್ದೀರಾ. ಸೊ ಅದನ್ನು ರಿವರ್ಸಲ್ಲಿ ಇದು ಮಾಡಿದಾಗ ದುರುಹು ನೀನೋದ್ಯೋಗ ರಾ ಹುಸ್ನಂ ನನ್ ದುರ ಮನೆ ದಿರ ನಸ್ಲೇ ಕಟ್ ಮಾಡಿ ರಿವರ್ಸ್ ಮಾಡಿದ್ರೆ ಏ ಲಡ್ಕಿ ಬಾಯ್ ಬಡ್ಕಿ ಆ ಥರ